ಏಲಕ್ಕಿನಾಡು ಹಾವೇರಿ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ನಲ್ಲಿ ಮರಳು ದಂಧೆ ಕರಾಳ ಮುಖ ಬಟಾಬಯಲಾಗಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಮರಳು ದಂಧೆಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ನಮ್ಮ ಮೆಗಾ ಇನ್ವೆಸ್ಟಿಗೇಷನ್ ನಲ್ಲಿ ಮರಳು ದಂಧೆ ಕರಾಳ ಮುಖ ಬಹಿರಂಗವಾಗಿದೆ. ಸರ್ಕಾರದ ಆದೇಶ ಧಿಕ್ಕರಿಸಿ ಮರಳು ಲೂಟಿ ಮಾಡ್ತಾ ಇದ್ದಾರೆ. ಯಾರಿಗೂ ಹೆದರದೆ, ಯಾವುದನ್ನು ಲೆಕ್ಕಿಸದೆ ನಡೀತಾ ಇದೆ ಭರ್ಜರಿ ಅಕ್ರಮ ಮರಳುಗಾರಿಕೆ. ಎಸ್, ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಬೇಲೂರು, ಕುದುರೆಹಾಳ, ಮೇಡ್ಲೇರಿ, ಮಾಕನೂರು, ಚಿಕ್ಕುರವತ್ತಿ ಗ್ರಾಮಗಳಲ್ಲಿ ಸ್ಯಾಂಡ್ ಮಾಫಿಯಾ ಜೋರಾಗಿದೆ. ನದಿಗಳಿಗೆ ನಿತ್ಯವೂ ಇಟಾಚಿ, ಜೆಸಿಬಿ ಇಳಿಸಲಾಗ್ತಾ ಇದೆ. 20 ರಿಂದ 30 ಸಾವಿರಕ್ಕೆ ಒಂದು ಟ್ರಿಪ್ ಮರಳು ಮಾರಾಟ ಮಾಡ್ತಾ ಇದ್ದಾರೆ. ಹಗಲು ಮರಳು ಸ್ಟಾಕ್ ಮಾಡಿ ರಾತ್ರಿ ವೇಳೆ ಕದ್ದು ಮಾರ್ತಾ ಇದ್ದಾರೆ. ಹೈಟೆಕ್ ಮರಳು ದಂಧೆ ಮಾಹಿತಿ ಪಡೆದ ರಿಪಬ್ಲಿಕ್ ಕನ್ನಡ ದಂಧೆಕೋರರ ವಿರುದ್ಧ ಸಮರ ಸಾರಿದೆ. ರಾಜಾರೋಷವಾಗಿ ಮರಳು ದಂಧೆ ನಡೀತಾ ಇದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪೊಲೀಸರು ಮಾತ್ರ ಇನ್ನೂ ನಿದ್ದೆಯಿಂದ ಎದ್ದಂತೆ ಕಾಣ್ತಾ ಇಲ್ಲ. ಅಧಿಕಾರಿಗಳ ಕಣ್ಣಿಗೆ ಈ ಅಕ್ರಮ ಮರಳುಗಾರಿಕೆ ಕಾಣಿಸ್ತಾ ಇಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಹಾವೇರಿ ಎಸ್ಪಿ ಪ್ರಶ್ನೆ ಮಾಡಿದಾಗ ಅವರು ಹೇಳೋದು ಮಾತ್ರ ಹೀಗೆ. ಮರಳು ಬಗ್ಗೆ ಇದು ನಿನ್ನೆ ಕೂಡ ಇದು ರಾಣೆಬೆನ್ನೂರು ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಇದು ನಮ್ಮ DYSP ಆಕ್ಷನ್ ತಗೊಳ್ಳಿದರು. ಮಧ್ಯಾಹ್ನ ಕೂಡ ತಗೊಳ್ಳಿದರು ಮತ್ತು ರಾತ್ರಿ ಕೂಡ ರೇಡ್ ಮಾಡಿದರು. ಸೊ ಎಲ್ಲ ಕಡೆ ನಮ್ಮ ಸಿಬ್ಬಂದಿ ರೇಡ್ ಮಾಡ್ತಾರೆ. ಪಬ್ಲಿಕ್ ಜೊತೆಗೆ ಕೂಡ ಏನೋ ಮಾಹಿತಿ ಇದ್ದರೆ ನಮಗೆ ಫಾರ್ವರ್ಡ್ ಮಾಡಿ ನಮ್ಮ ವಾಟ್ಸಪ್ ನಂಬರಲ್ಲಿ ಡೈರೆಕ್ಟ್ಲಿ ಮೆಸೇಜ್ ಮಾಡಿ. ಎಲ್ಲಿ ಏನು ಥರ ಕೆಲಸ ಆಗ್ತಾ ಇದೆ ನಾನು ಎಲ್ಲ ಹೆಸರು ಮತ್ತು ಫೋನ್ ನಂಬರ್ ಎಲ್ಲ ಸೀಕ್ರೆಟ್ ಹಾಕ್ತೀನಿ. ಮತ್ತೆ ನಮ್ಮ ಟೀಮ್ ಇದೆ, ಆ ಟೀಮ್ಗೆ ಕಲಿಸಿ ಅಲ್ಲಿ ರೇಡ್ ಮಾಡ್ತೀವಿ. ಒಟ್ಟಾರೆ ಈ ಹೈಟೆಕ್ ಮರಳು ದಂಧೆಗೆ ಬ್ರೇಕ್ ಹಾಕೋದು ಯಾವಾಗ ಅನ್ನೋದು ಪ್ರಶ್ನೆಯಾಗಿದೆ. ಈ ಗಣಿಗಾರಿಕೆ ಬ್ರೇಕ್ ಹಾಕೋವರೆಗೂ ರಿಪಬ್ಲಿಕ್ ಕನ್ನಡದ ಹೋರಾಟ ಮುಂದುವರಿಯಲಿದೆ.